ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಮನೆಯಾಗೆ ಯಾರು ವಾಸ ಮಾಡ್ತಿದ್ರು ಅಂತ ಕೇಳ್ಬೋದಾ? ಅದೆಲ್ಲ ಕಟ್ಕೊಂಡು ಏನಮ್ಮ ಮಾಡ್ತೀಯಾ? ನಾನು ಅದ್ರ ಬಗ್ಗೆ ತಿಳ್ಕೋಬೇಕು. ಒಂದು ನಿಮಿಷ ಇಲ್ಲಿ ಬಂದೆ. ನೋಡಿ, ಈ ಫೋಟೋದಲ್ಲಿ ಇರೋದು ಯಾರು ಅಂತ ನಿಮಗೆ ಗೊತ್ತಾ? ಈ ಫೋಟೋ ನಿಂಗೆ ಎಲ್ಲಿ ಸಿಗ್ತವ? ಅದೇ ಹೇಳನಲ್ಲ, ಪಾಳು ಬಿದ್ದಿರೋ ಮನೆ ಅಂತ, ಅಲ್ಲಿ ಸಿಕ್ತು. ಈ ಫೋಟೋ ನೋಡ್ತಿದ್ರೆ ನಮ್ಮವ್ವ ಪುಟ್ಟಕ್ಕಂತರನ್ನೇ ಅವ್ರೆ ಅಂತ ಅನಿಸ್ತೈತೆ. ಈ ಫೋಟೋದಲ್ಲಿ ಇರೋರು ಯಾರು ಶಾಂತವ? ಇದು ಸಾವಿರಾರು ಜನಕ್ಕೆ ನೆರಳಾಗಿದ್ದಂಥ ತಾಯಿ ಫೋಟೋ ಕಣಮ್ಮ. ಇವತ್ತು ನಮ್ಮೂರು ಉಸಿರಾಡ್ತಿದೆ ಅಂದರೆ ಅದಕ್ಕೆ ಈ ಮಾತಾಯಿನೇ ಕಾರಣ. ಇವ್ರನ್ನ ನೋಡಿದ್ರೆ ಯಾರೋ ದೊಡ್ಡ ವ್ಯಕ್ತಿ ಅಂತಾನೆ ಅನಿಸ್ತಾ ಇತ್ತು. ಅದು ಅಲ್ಲದೆ ನಮ್ಮ ಅವ್ವನ ಹೋಲ್ಕೆನೆ ಐತೆ. ಇವ್ರ ಬಗ್ಗೆ ನನಗೆ ತಿಳ್ಕೋಬೇಕು ಅಂತ ಅನಿಸ್ತೈತೆ. ದಯವಿಟ್ಟು ಹೇಳಿ ಶಾಂತಮ್ಮ. ಈ ತಾಯಿ ಬಗ್ಗೆ ಮಾತಾಡಬೇಕು ಅಂದರೆ ಮೈಯೆಲ್ಲ ಕಣ್ಣಾಗಿರಬೇಕು ಕಣವ. ನೋಡು, ಇದನ್ನು ಎಲ್ಲಿಂದ ತಂದು ತೊಗೊಂಡೋಗಲ್ಲಿ ಇಟ್ಬಿಡವ. ಅಲ್ಲ, ಈ ಊರ್ನಾಗೆ ಇವ್ರು ಯೋನಾಗಿದ್ರು? ಅಯ್ಯೋ, ನಾನು ಈಗೇನು ಮಾತಾಡ್ಲಾರೆ ಕಣವ. ಈ ವಿಷಯ ಏನು ನನ್ನ ಹತ್ರ ಕೇಳಬೇಡ. ಅಲ್ಲ, ಹೋಗ್ಲಿ, ಇವ್ರ ಹೆಸರು ಏನಂತಾದ್ರು? ಈ ವಿಷಯ ಬಿಡವ. ರಾಜಂಗೆ ಸಾಕ ಕೊಡಬೇಕು. ಗೊತ್ತಾಯ್ತು, ಬರ್ತೀನಿ. ಶಾಂತಮ್ಮ ಯಾಕೆ ಇವ್ರ ಬಗ್ಗೆ ಕೇಳಿದ್ರೆ ಇಷ್ಟೊಂದು ಭಯ ಪಡ್ತಿದ್ದಾರೆ? ನೋಡಮ್ಮ, ಊರಿಗೆ ಹೋಗಿನ ಮುಂಚೆ ಇವ್ರ ಬಗ್ಗೆ ತಿಳ್ಕತೀನಿ. ಅಕ್ಕ, ಏನ್ ಮಾಡ್ತಿದ್ದೀರಾ? ಹೋ, ಇದನ್ನ ತಗೊಳಕ್ಕ ನೀವು ಅಲ್ಲಿಗೆ ಹೋಗಿದ್ದು? ಈ ಫೋಟೋನ ಇನ್ನೂ ಬಿಟ್ಟಿಲ್ವಾ ನೀವು? ಇವ್ರನ್ನ ನೋಡಿದ್ರೆ ನಮ್ಮ ಅವ್ವ ಇದ್ದಂಗೆ ಅವ್ರೆ ಅಂತ ಅನಿಸ್ತೈತೆ ಕಣವಿ. ಆ ಪಾಳ್ ಮನೆನಾಗೆ ಬಿಟ್ಟು ಬರಕ್ಕೆ ಮನ್ಸು ಬರಲಿಲ್ಲ, ಅದಕ್ಕೆ ತಗೊಂಬಂದ್ಬಿಟ್ಟೆ. ನಮ್ಮ ಊರಿಗೆ ಬಂದಮೇಲೆ ಇದನ್ನ ನೆನಪಿನ ಕಾಣಿಕೆಯಾಗಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ಯಾ ಅನ್ನು? ಸರಿಯಾಗಿ ಹೇಳ್ದೆ ಕಣವಿ. ಈ ಊರಿಗೆ ಬಂದ ನೆನಪಿಗೆ ಇದು ನನ್ನ ಜೊತೆಗೆ ಇರ್ತದೆ. ಈ ಫೋಟೋ ನೋಡ್ತಿದ್ರೆ ನಮ್ಮ ಅವ್ವನ ಥರನೇ ಯಾರೋ ದೊಡ್ಡ ಸಾಧಕಿ ಅಂತ ಅನಿಸ್ತೈತೆ. ಆದರೆ ಇವ್ರ ಬಗ್ಗೆ ನನಗೆ ಗೊತ್ತಾಯ್ತಾನೇ ಇಲ್ಲ. ನನಗೂ ಗೊತ್ತಿಲ್ಲ ಅಕ್ಕ. ಗೊತ್ತಿದ್ರೆ ನಾನೇ ಹೇಳ್ತಿದ್ದೆ. ಗಂಗಣ್ಣನ ಕೇಳೋಮ್ಮ ಅಂದರೆ ಅವನ್ನ ಕೇಳಿದ್ರು ಏನೂ ಪ್ರಯೋಜನ ಇಲ್ಲ. ನೋಡಮ್ಮ, ಊರಿಗೆ ಹೋಗಿನ ಮೊದಲೇ ಇವ್ರು ಯಾರು ಅಂತ ತಿಳ್ಕತೀನಿ. ಪುಟಕ 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 ಇವನ್ ಮೇಷ್ಟ್ರೆ, ವತ್ವ ಥರನೇ ಬಂದ್ಬಿಟ್ಟಿದ್ದೀರಿ. ನೋಡ್ ಪುಟಕ, ಸಿಡ್ಲೂನಲ್ಲಿ ಅದ್ಯಾವುದೋ ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದಾರಂತೆ. 100 ಎಕರೆ ಭೂಮಿನ ಕಬ್ಜಾ ಮಾಡ್ತಿದಾರಂತೆ. ಗಾಳಿ ಸುದ್ದಿ ಇರಬೇಕು ಬುಡಿ ಮೇಷ್ಟ್ರೆ. 106 ಎಕರೆ ಭೂಮಿ ಹೋಗ್ಬಿಟ್ರೆ ಅಲ್ಲಿರೋ ಜನ ಒಟ್ಟಿಗೆ ಏನು ತಿಂತಾರೆ? ಇದು ಗಾಳಿ ಸುದ್ದಿ ಅಲ್ಲ ಪುಟಕ, ನಿಜವಾದ ಸುದ್ದಿ ಅಂತ ಹೇಳ್ತಿದ್ದೀನಿ. ಆ ಊರನ್ನ ಆಳಕ್ ಹೊಟ್ಟಿದಾನಲ್ಲ ಆ ಕಿರಾತಕ, ಅವಂದೇ ಈ ಕಿತಾಪತಿ ಅಂತೀನಿ. ಲಾಭಕ್ಕೋಸ್ಕರ ಭೂಮಿ ಮಾರಿರೆ ಜನ ಸುಮ್ಕಿರ್ತಾರಿಯೇ? ದಂಗೆ ಹೇಳ್ತಾರೆ, ದಂಗೆ. ಮುಟ್ಗೋಲ್ ಹಾಕ್ಬೇಕಾದ್ರೆ ನೀನೇ ಊರ್ ಬಿಟ್ಟು ಬಂದ್ ನಿಂತಿದೀಯ. ಇನ್ನು ಆ ವೀರಪ್ಪನಿಗೆ ಬುದ್ಧಿ ಕಲ್ಸೋದು ಯಾರು? ಪುಟಕ ಪುಟಕ, ಮೇಷ್ಟ್ರು ಇಲ್ಲೇ ಅವರೇ. ಏನು ಸಮಾಚಾರ ಮೇಷ್ಟ್ರೆ? ಪುಟ್ಟಕ್ಕಂಗೆ ಸಿಡ್ಲೂರಿನ ಬಗ್ಗೆ ಒಂದು ಸುದ್ದಿ ಹೇಳ್ಬೇಕಾಗಿತ್ತು ನಂಜವ್ವ, ಅದಕ್ಕೆ ಬಂದಿದ್ದೀನಿ. ನಾನು ಅದ್ರ ಬಗ್ಗೆನೇ ವಿಚಾರಿಸೋಣ ಅಂತ ಬಂದೆ. ಪುಟ್ಟಕ್ಕ, ಮಕ್ಕಳೇನಾದ್ರೂ ಫೋನ್ ಮಾಡಿದ್ರ? ಹೆಂಗವ್ರಂತೆ? ಸೇಮವಾಗಿದ್ದಾರಾ? ಆಗಮ್ಮ ಫೋನ್ ಮಾಡ್ತಿರ್ತಾರೆ. ಸಿರಿ ಅವನಲ್ಲ ಅಲ್ಲಿ, ಏನು ಎದುರ ಅವಶ್ಯಕತೆ ಇಲ್ಲ. ಟೈಮ್ ಕೆಟ್ಟೋದಾಗ ಏನ್ ಬೇಕಾದ್ರೂ ಆಗತ್ತೆ ಪುಟ್ಟಕ, ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳು.
ತನ್ನ ಸ್ವಾರ್ಥಕ್ಕೋಸ್ಕರ ಭೂಮಿನೇ ಮಾರಕ್ಕೆ ಹೊಟ್ಟಿರೋ ಆ ಕಿರಾತಕ ಮಕ್ಕಳನ್ನು ಸುಮ್ಮನೆ ಬಿಟ್ಟಾನಾ? ನಾನು ಈ ಸೀನ ಕೇಳ್ಪಟ್ಟೆ ಪುಟ್ಟಕ್ಕ, ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಊರ್ ಜನಗಳ ಜಮೀನೆಲ್ಲ ದೊಡ್ಡ ಕಂಪ್ನಿ ಕೊಡಿಸ್ತಾವನಂತೆ. ಊರ್ ಜನಗಳೆಲ್ಲ ಸಹನೆ ದುಃಖ ಪಡ್ತವ್ರೆ ಪುಟ್ಟಕ್ಕ. ಅತ್ತೆ ಜಾಗನ ಅಳಿಯ ದಾನ ಮಾಡೋ ಹಾಗೆ ಯಾರ್ದೋ ಜಮೀನಲ್ಲಿ ಕೂತ್ಕೊಂಡ ಆ ವೀರಪ್ಪ ದರ್ಬಾರ್ ಮಾಡ್ತಾ ಇದ್ದಾನೆ. ಹೇಳೋರ್ ಕೇಳೋರೆಲ್ಲ ಊರು ಬಿಟ್ಟು ಬಂದ್ಮೇಕೆ ಮೀಸೆ ತಿರುವ ಮನೆ ಆಡ್ರೆಲ್ಲ ಮೆರೆದೇ ಮೆರಿತಾರೆ ಮೇಷ್ಟ್ರೆ. ಬ್ಯಾಡ ಅಂತ ಬಿಟ್ಟು ಬಂದ್ಮ್ಯಾಕೆ ಮತ್ ನಮಗೆ ಕೇಳಕ್ಕೆ ಯೋನ್ ಅಕ್ಕಿರ್ತದೆ ನಂಜವ್ವ. ಯೋನರ ಮಾಡ್ಕೊಳ್ಳಿ, ಹೆಂಗಾರ ಮಾಡ್ಕೊಳ್ಳಿ. ಫ್ಯಾಕ್ಟ್ರಿ ಕಟ್ಟಿ ಊರಿನ ಜನಗಳಿಗೆ ಅನ್ಯಾಯ ಮಾಡಿದ್ರೆ ಏನ್ ಮಾಡ್ತೀಯ ಪುಟ್ಟಕ್ಕ? ನಾವು ನಂಬಿರೋ ಚಾಮುಂಡವ ಎಲ್ರನ್ನೂ ಕಾಪಾಡ್ತಾಳೆ ಮೇಷ್ಟ್ರೆ. ಕೊಟ್ಟಿರೋ ಮಾತನ್ನ ಒಬ್ಬರು ಉಳಿಸ್ಕೊಂಡ್ರೆ ಸಾಲದು, ಇಬ್ರು ಉಳಿಸ್ಕೋಬೇಕು. ನ್ಯಾಯ ನೀತಿ ಅಂತ ನಿನ್ ಜೀವನನೇ ಹಾಳು ಮಾಡ್ಕೊಂಬಿಟ್ಟಿಲ್ಲ ಪುಟ್ಟ. ಅದು ರಾಕ್ಷಸರಿರೋ ಜಾಗ ಅಂತ ಗೊತ್ತಿದ್ದು ನಿನ್ ಮಕ್ಕಳಿಗೆ ಅನ್ಯಾಯ ಆಗೋಂಗ್ ಮಾಡ್ಬಿಟ್ಟಿಯಲ್ಲ. ಮಕ್ಕಳೆಲ್ಲ ಆ ವೀರ ಅವಲೆ ಮನೆಗೆ ಹೋಗಿ ಸೇರ್ಕೊಂಡ್ರೆ ಆಮೇಲೆ ಏನ್ ಮಾಡ್ತೀಯ ಪುಟ್ಟಕ್ಕ? ಇಲ್ಲ ಮೇಷ್ಟ್ರೆ, ಅವ್ರು ಹೋದ್ ಮೊದಲನೇ ದಿನವೇ ನಾನು ವಿಚಾರಿಸಿದ್ದೀನಿ. ಗಂಗಣ್ಣ ಅಲ್ಲಿ ಉಳ್ಕೊಳ್ಳೋಕ್ಕೆ ಬ್ಯಾರೆ ವ್ಯವಸ್ಥೆ ಮಾಡವನಂತೆ. ಏನೋ ಪುಟ್ಟಕ್ಕ, ಮಕ್ಕಳು ವಾಪಸ್ ಬರೋ ಗಂಟ ಹುಸಿ ಎಚ್ಚರಿಕೆಯಿಂದ ತವ್ರು ಉಳಿಲಿಲ್ಲ ಅಂದ್ರೂ ಕರಳು ಬಳ್ಳಿಗಳು ಉಳಿಬೇಕು. ನನ್ನ ಮಕ್ಕಳ ಮ್ಯಾಗೂ ನನ್ನ ಮ್ಯಾಗೂ ಇವತ್ತೊಂದು ಕಾಳಜಿ ಇಟ್ಕೊಂಡಿದ್ರ ನಿಮಗೆ ಧನ್ಯವಾದಗಳು. ಪುಟ್ಟಕ್ಕ, ನಾವೆಲ್ಲ ಒಂದೇ ಊರಿನವರು. ನಿನಗೆ ನೋವಾದ್ರೆ ಆ ನೋವು ನಮಗೂ ಆದಂಗಲ್ವಾ? ಹೌದು, ಆ ಮನೆ ಹಾಳಿ ರಾಜಿಯಲ್ಲಿ ಮಂತಕ್ಕೆ ಹೋಗಿ ಬರ್ತೀನಿ ಅಂತ ಹೋಗ. ಅವಳ ಬಾಯಿ ಬಿಡಕ್ಕ. ಏನೇ ಆಗ್ಲಿ ಪುಟ್ಟಕ್ಕ, ಅವಳು ತಾವ ಹೊಸ ಹುಷಾರಾಗಿ ಇರು. ಸರಿ ಪುಟ್ಟಕ್ಕ, ಮಕ್ಕಳು ಬಂದ್ಮೇಕೆ 7 ಕಳ್ಸು, ಬರ್ತೀನಿ. ಆಗ್ಲಿ ನಂಜವ್ವ. ಸರಿ, ನಾನು ಹೋಗಿ ಬರ್ತೀನಿ ಪುಟ್ಟಕ್ಕ. ಆಯ್ತು ಮಿಸ್ಟ್ರೆ. ಬರ್ತೀನಿ ಪುಟ್ಟಕ್ಕ. ಚಂದ್ರು 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 ಚಂದ್ರು